ಅಸ್ತ್ರವಾಹಿನಿಯ ವೀಕ್ಷಕರಿಗೆಲ್ಲ ಮೊದಲನೇದಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ JP ನಗರದ 7ನೇ ಹಂತದಲ್ಲಿ RBI ಲೇಔಟ್ ಅನ್ನುವಂತಹ ಒಂದು ಪ್ರದೇಶದಲ್ಲಿದ್ದೀವಿ. ನನ್ನ ಹಿಂದೆ ನೀವು ನೋಡ್ತಿರ್ಬೋದು. ಇಲ್ಲಿ ಇವತ್ತು RBI ಲೇಔಟ್ ಅಂತ ಏನು ಈ ಒಂದು ನಗರದ ಈ RBI ಲೇಔಟ್ನ ಒಂದು ಅಸೋಸಿಯೇಷನ್ ಅವರೆಲ್ಲ ಸೇರಿ ಇಲ್ಲಿರುವಂತಹ ಒಂದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ BBMP ಪಾರ್ಕ್ಗೊಂದಕ್ಕೆ ಉದ್ಯಾನವನಕ್ಕೆ ಒಂದು ನಾಮಫಲಕವನ್ನು ಹೆಸರನ್ನು ಇಡೋದ್ರ ಮೂಲಕ ಇವತ್ತು ಆದ ಒಂದು ಕಾರ್ಯಕ್ರಮವನ್ನು ಈ ಒಂದು ಸುದಿನದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿನ ಅಸೋಸಿಯೇಷನ್ ಅವರೆಲ್ಲ ಸೇರಿ ಇಲ್ಲಿರುವಂಥ ಅವರದೇ ಪ್ರದೇಶದಲ್ಲಿರುವಂಥ ಅಂದರೆ RBI ಲೇಔಟ್ನ ಜಾಗದಲ್ಲಿರುವಂಥ ಈ ಒಂದು ಉದ್ಯಾನವನಕ್ಕೆ ಸರ್ ಬೆನಗಲ್ ರಾಮರಾವ್ ಅನ್ನೋರ ಹೆಸರನ್ನು ಇಡೋದ್ರ ಮೂಲಕ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ವೀಕ್ಷಕರೇ. ಈ ಉದ್ಘಾಟನೆಯನ್ನು ಶ್ರೀಮತಿ ಶಶಿರೇಖಾ ಜಯರಾಮ್ ಅವರು ನೆರವೇರಿಸಿದ್ದಾರೆ. ಹಾಗೂ ಈ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ಇಲ್ಲಿನ ಸ್ಥಳೀಯರು ಹಾಗೂ RBI ಲೇಔಟ್ ಅಸೋಸಿಯೇಷನ್ನ ಮುಖ್ಯಸ್ಥರು, ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲರ ಉಪಸ್ಥಿತಿಯಲ್ಲಿ ಇವತ್ತು ಶ್ರೀಮತಿ ಶಶಿರೇಖಾ ಜಯರಾಮ್ ಅವರು ಅಂದರೆ ಎಕ್ಸ್ ಕಾರ್ಪೊರೇಟರ್ ಆದಂಥ ಶ್ರೀಮತಿ ಶಶಿರೇಖಾ ಜಯರಾಮ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಉದ್ಯಾನವನಕ್ಕೆ ಸರ್ ಬೆನಗಲ್ ರಾಮರಾವ್ ಅವರ ಹೆಸರನ್ನು ಇಡಲಾಗಿದೆ ಸ್ನೇಹಿತರೆ. ಸರ್ ಬೆನಗಲ್ ರಾಮರಾವ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಪ್ರಥಮ ಕನ್ನಡಿಗರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆದ್ಮೇಲೆ TN ಅಶೋಕ್ ಅಂತ ಇಲ್ಲಿ RBI ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ನ ಕೋಶಾಧ್ಯಕ್ಷ. ಒಂದು ಪ್ರಸ್ತಾಪ ನಮ್ಮಲ್ಲಾಯಿತು. RBI ಲೇಔಟ್ನಲ್ಲಿ 4 ನಮಗೆ ಪಾರ್ಕ್ಗಳು ಮತ್ತು ಕ್ರೀಡಾಂಗಣಗಳಿದ್ದು ಯಾವುದೇ ಒಂದು ಹೆಸರಿಲ್ಲದೆ ಕ್ರಾಸು ಮೇಯ್ನು ಇಂಥದ್ದನ್ನು ಸೇರಿಸಿ ಹೇಳೋ ಒಂದು ಮಟ್ಟಿಗೆ ನಾವು ಇದ್ವಿ. ಹಾಗಾಗಿ ಇಲ್ಲಿ RBI ಲೇಔಟ್ RBI ಹೌಸಿಂಗ್ ಸೊಸೈಟಿಯ ಈ ನಿವೇಶನಗಳಲ್ಲಿ ನಾವು ಯಾವ ಹೆಸರನ್ನು ಪ್ರಾದೇಶಿಕವಾಗಿ ನಮ್ಮ RBIಗೆ ತಳಕು ಹಾಕಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ಅಸೋಸಿಯೇಷನ್ನ ಸದಸ್ಯರುಗಳಿಗೆ ಮೊಟ್ಟ ಮೊದಲನೇದಾಗಿ ಜ್ಞಾಪಕ ಬಂದಿದ್ದು ನಮ್ಮ ರಿಸರ್ವ್ ಬ್ಯಾಂಕ್ನ ಪ್ರಥಮ ಕನ್ನಡಿಗರಾಗಿ ಗವರ್ನರ್ ಆದಂಥ ಸರ್ ಬೆನಗಲ್ ರಾಮರಾವ್ ಅವರ ಹೆಸರನ್ನು ಸೂಚನೆ ಆಗಿ ಇದು ಎಲ್ಲರ ಅನುಮೋದನೆ ಪಡೆದು ಇವತ್ತು ಈ ಒಂದು ಜಾಗದಲ್ಲಿ ನಾವು ಇಡದೇ ಇದ್ದರೆ ಬೇರೆ ಎಲ್ಲಿಡೋಕ್ಕಾಗತ್ತೆ. ನಮ್ಮ ಕರ್ನಾಟಕದ ಓರ್ವ ವ್ಯಕ್ತಿ ಆ ಉನ್ನತ ಸ್ಥಾನವನ್ನು ಅಲಂಕರಿಸಿ ಅತ್ಯಧಿಕ ಅವಧಿ ಹೇಳಬೇಕಂದ್ರೆ ಇಲ್ಲಿವರೆಗೂ ಯಾರೂ ಮಾಡೋಕ್ಕಾಗಿಲ್ಲ. ಅಷ್ಟು ಅವಧಿಯಲ್ಲಿ ಅವರು ಕೊನೆಗೆ TT ಕೃಷ್ಣಮಾಚಾರ್ಯ ಅವ್ರ ಜೊತೆ ಸ್ವಲ್ಪ ಮಾತುಗಳಲ್ಲಿ ಮತ್ತು ವಿಷಯಗಳಲ್ಲಿ ಹೆಚ್ಚು ಕಡಿಮೆ ಆಗಿ ವಾಲಂಟರಿ ರಿಸೈನ್ ಮಾಡಿ ಹೋಗುವಂಥ ಸನ್ನಿವೇಶ ಇಲ್ಲದ್ರೆ ಇನ್ನೂ ಅತ್ಯಧಿಕವಾಗಿ ಅವರು ಇರೋವಂಥ ಸನ್ನಿವೇಶ ಇತ್ತು. ಅವರ ಒಂದೆರಡು ಪರಿಚಯನೂ ಕೂಡ ನಾನೀಗ ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆದ ಪ್ರಥಮ ಕನ್ನಡಿಗ ಸರ್ ಬೆನಗಲ್ ರಾಮರಾವ್ CIE ICS. ಕರ್ನಾಟಕ ಮೂಲದ ಮಂಗಳೂರು ಕಾರ್ಕಳದ ನಡುವಿನ ಒಂದು ಸಣ್ಣ ಹಳ್ಳಿ ಬೆನಗಲ್. ಬಹುಶಃ ಬೆನಗಲ್ ಶ್ಯಾಮ್ ಯಾರು ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಶ್ಯಾಮ್ ಬೆನಗಲ್ ಇದ್ದಾರೆ. ಇವರ ಸಹೋದರರು ಅಂಬೇಡ್ಕರ್ ಜೊತೆ ಕೆಲಸ ಮಾಡಿರೋವಂಥವ್ರಿದ್ದಾರೆ. ಆ ಬೆನಗಲ್ ಈ ಊರಿನ ಹೆಸರ ಜೊತೆ ತಳಕು ಹಾಕಿದೆ. ಆ ಹೆಸರಿನೊಂದಿಗೆ ತಳಕು ಹಾಕಿಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ನ ದೀರ್ಘಾವಧಿ ಗವರ್ನರ್ ಎಂದೇ ಖ್ಯಾತರಾದ 4ನೇ ಗವರ್ನರ್ ಆದ ಸರ್ ಬೆನಗಲ್ ರಾಮರಾವ್ರವರು ಭಾರತೀಯ ರಾಜತಾಂತ್ರಿಕ ಮತ್ತು ವೃತ್ತಿ ನಾಗರಿಕ ಸೇವಕರಾಗಿದ್ದರು. ಶ್ರೀಮತಿ ರಾಧಾಬಾಯಿ ಮತ್ತು ಮಂಗಳೂರಿನ ಖ್ಯಾತ ವೈದ್ಯರಾದ ಬೆನಗಲ್ ರಾಮರಾವ್ ಅವರಿಗೆ 4 ಜನ ಮಕ್ಕಳು. 4ರೂ ಸಹ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದರು. ಅವರುಗಳಲ್ಲಿ 3ನೇವರಾದ ಬೆನಗಲ್ ರಾಮರಾವ್ B ರಾಮರಾವ್ ಅಂತ ನೋಟ್ ಮೇಲೆ ಸಿಗ್ನೇಚರ್ ಮಾಡ್ತಾ ಇದ್ದಿದ್ದು. ನಮಗೆ ಅದರ ಎಕ್ಸ್ಪ್ಯಾನ್ಷನ್ ಬೆನಗಲ್ ರಾಮರಾವ್ ರವರು ಚಿತ್ರಾಪುರ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿ ಕೊಂಕಣಿ ಭಾಷಿಗರಾಗಿದ್ದರು. 1 ಜುಲೈ 1889ರಲ್ಲಿ ಮಂಗಳೂರಿನಲ್ಲಿ ರಾಮರಾಯರ ಜನನವಾಗಿ ಪ್ರಾಥಮಿಕ ಹಂತದ ಶಿಕ್ಷಣ ಅಲ್ಲಿಯೇ ಮುಗಿಯಿತು. ಮುಂದಿನ ಕಾಲೇಜು ಶಿಕ್ಷಣವು ಚೆನ್ನೈ ಪ್ರೆಸಿಡೆನ್ಸಿ ಕಾಲೇಜು ಹಾಗೂ ಕೇಂಬ್ರಿಡ್ಜಿನ ಕಿಂಗ್ಸ್ ಕಾಲೇಜಿನಲ್ಲಿ ನಡೆಯಿತು. 1919ರಲ್ಲಿ ICS ಭಾರತೀಯ ನಾಗರಿಕ ಸೇವೆಗೆ ಸೇರ್ಪಡೆಯಾದರು. 1919ರಿಂದ 1924ರ ಅವಧಿಯಲ್ಲಿ ಮದ್ರಾಸ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಹಾಗೂ ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. 1925ರಿಂದ 26ರ ಅವಧಿಯಲ್ಲಿ ಭಾರತ ಸರ್ಕಾರದ ಹಣಕಾಸು ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದರು. 1930ರಲ್ಲಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್
CIE ಆಗಿ ನೇಮಿಸಲಾಯಿತು. 1934ರಿಂದ 1938ರವರೆಗೆ ಲಂಡನ್ನಲ್ಲಿ ಭಾರತದ ಹೈಕಮಿಷನರ್ ಆಗಿದ್ದರು. 1938ರಿಂದ 41ರವರೆಗೆ ದಕ್ಷಿಣ ಆಫ್ರಿಕಾಕ್ಕೆ ಭಾರತದ ಹೈಕಮಿಷನರ್ ಆಗಿದ್ದರು. 1941ರಿಂದ 46ರವರೆಗೆ ಬಾಂಬೆ ಪೋರ್ಟ್ ಟ್ರಸ್ಟ್ನ ಅಧ್ಯಕ್ಷರಾಗಿ ನೇಮಿಸಲಾಯಿತು. 1947-48ರಲ್ಲಿ ಜಪಾನ್ನ ಮೊದಲ ರಾಯಭಾರಿಯಾಗಿ ನೇಮಕ ಮಾಡಲಾಯಿತು. 1948-49ರಲ್ಲಿ ಅಮೆರಿಕದ 2ನೇ ರಾಯಭಾರಿಯಾಗಿ ನೇಮಿಸಲಾಯಿತು. 1949 ಜುಲೈ 1ರಿಂದ 1957 ಜನವರಿ 14ರವರೆಗೆ, ಅಂದರೆ 7 ವರ್ಷ 197 ದಿನಗಳ ಕಾಲ ಭಾರತೀಯ ರಿಸರ್ವ್ ಬ್ಯಾಂಕ್ನ 4ನೇ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು. ಅತ್ಯಧಿಕ ಸೇವೆಯನ್ನು ಸಲ್ಲಿಸಿದ ಗವರ್ನರ್ ಆಗಿ ಖ್ಯಾತರಾದರು. ಅವರ ಪತ್ನಿ ಧನ್ವಂತಿ ರಾಮರಾವ್ ಅವರು ಕಾಶ್ಮೀರಿ ಬ್ರಾಹ್ಮಣ ಮೂಲದವರಾಗಿದ್ದು ಭಾರತೀಯ ಮಹಿಳಾ ಹಕ್ಕುಗಳ ಚಳುವಳಿ ನಾಯಕರಾಗಿದ್ದರು. ಅವರು ಯೋಜಿತ ಪೇರೆಂಟ್ಹುಡ್ನ ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಮತ್ತು ಭಾರತೀಯ ಕುಟುಂಬ ಯೋಜನಾ ಸಂಘದ ಸಂಸ್ಥಾಪಕಿಯಾಗಿದ್ದರು. 1959ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಅವರ ಕಿರಿಯ ಮಗಳು ಶಾಂತಾ ರಾಮರಾವ್ ಪ್ರವಾಸ ಬರಹಗಾರರು. ಅವರು ವಿವಾಹವಾಗಿ ಅಮೆರಿಕದಲ್ಲಿ ನೆಲೆಸಿದರು. ಬೆನ್ಗಲ್ ರಾಮರಾವ್ರವರು ಡಿಸೆಂಬರ್ 12, 1969ರಂದು ಇಹಲೋಕ ತ್ಯಜಿಸಿದರು. ಅವರು ಸುದೀರ್ಘ ಕಾಲ ಸಾರ್ಥಕ ಬದುಕನ್ನು ಸವೆಸಿದರು. ಸರ್ ಬೆನ್ಗಲ್ ರಾಮರಾವ್ರವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಮೊದಲಿಗರಾಗಿರುವುದು ಹೆಮ್ಮೆಯ ವಿಷಯವಾಗಿದೆ. ಅದರ ದ್ಯೋತಕವಾಗಿ ನಾವು ಈ ಒಂದು ಪಾರ್ಕಿಗೆ ನಮ್ಮ ರಿಸರ್ವ್ ಬ್ಯಾಂಕಿನ ಕನ್ನಡಿಗರಾದಂಥ ಪ್ರಥಮ ಗವರ್ನರ್ ಆದ ಕಾರಣ ಅವರ ಹೆಸರನ್ನು ಇಲ್ಲಿ ನಾವು ಅಧಿಕೃತವಾಗಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರ ಹೆಸರು ಸಾರ್ಥಕವಾಗಲಿ, ಅವರ ಬದುಕಿಗೂ ಕೂಡ ಒಂದು ಆತ್ಮಕ್ಕೂ ಶಾಂತಿ ಕೂಡ ಸಿಗುತ್ತೆ ಅಂತ ನಾವು ಅಂದ್ಕೋಬೋದು. ಆ ಹೆಸರು ಇಟ್ಟಿದ್ದು ಕೊನೆಗೆ ಆ ರೋಡಿನ ಪಾರ್ಕು ಈ ರೋಡಿನ ಪಾರ್ಕು ಅನ್ನೋ ಬದಲು ನಾವು ಬಳಕೆ ಮಾಡ್ತಾ ಇದನ್ನು ಹೆಚ್ಚು ನಮ್ಮ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದಂಥ ಕನ್ನಡಿಗರ ಹೆಸರನ್ನ ಪ್ರಚಾರ ಮಾಡಿದಂತೂ ಆಗುತ್ತೆ, ಪ್ರಸ್ತುತಪಡಿಸಿದಂಗೂ ಆಗುತ್ತೆ. ನಾವೆಲ್ಲರೂ ಅದನ್ನು ಬಳಕೆಯಲ್ಲಿ ತರೋಣ ಅಂತ ಹೇಳ್ತಾ ನಾವು ಜಯರಾಮ್ ಸರ್ ಮತ್ತು ಮೇಡಮ್ ಅವ್ರನ್ನ ಕೇಳಿದಾಗ ಖಂಡಿತ ಒಂದು ಒಳ್ಳೆಯ ದಿವಸ ಅದನ್ನು ಮಾಡೋಣ ಅಂತ ಅಂದರು. ಹಾಗಾಗಿ ಇವತ್ತು ಆ ಒಳ್ಳೆಯ ದಿನ ಬಂದಿದೆ. ನಾವು ಬೆಳಗ್ಗೆ ಆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ವಿ ಇಂಡಿಪೆಂಡೆನ್ಸ್ ಡೇಯಲ್ಲಿ. ಸಂಜೆ ಎಲ್ಲರೂ ಪ್ರಶಾಂತವಾದ ವಾತಾವರಣದಲ್ಲಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಈ ಹೆಸರು ಬಹುಶಃ ಇದಕ್ಕಿಂತ ಒಳ್ಳೆಯ ಹೆಸರು ನಮ್ಮ RBI ಲೇಔಟ್ಗೆ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ರೀತಿಯಲ್ಲಿ ಈ ಹೆಸರನ್ನ ಸೂಚನೆ ಮಾಡಿ ಇವತ್ತು ಅಧಿಕೃತವಾಗಿ ಅದರ ಉದ್ಘಾಟನೆ ಆಗ್ತಾ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಸಮಾರಂಭದಲ್ಲಿ ಇದನ್ನು ಉದ್ಘಾಟಿಸುವ ಮೂಲಕ RBI ಲೇಔಟ್ನ ಎಕ್ಸ್ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಶಶಿರೇಖಾ ಜಯರಾಮ್ ಅವರು ಕೂಡ ಬಂದಿದ್ದರು. ಎಲ್ಲರಿಗೂ ನಮಸ್ಕಾರ ಹಾಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಏನು ಈ RBI ಬಡಾವಣೆಗೆ ರಾಮರಾವ್ ಅವರ ಹೆಸರಿಟ್ಟಿದ್ದಾರೆ, ತುಂಬ ಸಂತೋಷ. ಹಾಗೂ ನಮ್ಮ ಬಡಾವಣೆಯಲ್ಲಿ ಇಟ್ಟಿರೋದು ನನಗಿನ್ನೂ ತುಂಬ ಸಂತೋಷ ಕೊಡ್ತಾ ಇದೆ. ಇದೇ ರೀತಿ ಗಣ್ಯರ ಹೆಸರುಗಳು ಒಳ್ಳೆ ಪಾರ್ಕ್ಗಳಿಗೆ ಒಳ್ಳೆ ಇದಕ್ಕಿಟ್ಟರೆ ತುಂಬ ಸಂತೋಷ ಅಂತ ಹೇಳ್ತಾ ಧನ್ಯವಾದಗಳು ಸರ್.